ಕಾರ್ಕಳ ಯುವತಿಯ ಅತ್ಯಾಚಾರ ಪ್ರಕರಣ. ಯುವತಿಯ ಅತ್ಯಾಚಾರ ಪ್ರಕರಣ ಕಾರ್ಕಳದ ರಂಗನಪಲ್ಕೆ ನಿರ್ಜನ ಪ್ರದೇಶದಲ್ಲಿ ಈ ಕೃತ್ಯ ನಡೆದಿರೋದು. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಯುವತಿಯನ್ನ ಪಿಕಪ್ ಮಾಡಿದ್ರು. ಕಾರ್ನಲ್ಲಿಯೇ ಕಾರ್ಕಳದ ಕೆಲ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಸುತ್ತಾಡಿಸಿದ್ದ. ಮಧ್ಯಾಹ್ನ 1 ಗಂಟೆಗೆ ಅತ್ಯಾಚಾರ ನಡೆದಂತಹ ಸ್ಥಳಕ್ಕೆ ಆ ಯುವತಿಯನ್ನ ಕರೆದೊಯ್ದಿದ್ದ. ರಂಗನಪಲ್ಕೆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಈ ಕೃತ್ಯವನ್ನ ಆರೋಪಿ ಅಲ್ತಾಫ್ ಎಸಗಿದ್ದ. ಸ್ನೇಹಿತರಿಗೆ ಫೋನ್ ಮಾಡಿ ಮದ್ಯವನ್ನ ತರೋದಕ್ಕೆ ಆರೋಪಿ ತಿಳಿಸಿದ್ದ. ಮದ್ಯ ಕುಡಿಸಿ ನಂತರ ಆಕೆಯ ಮೇಲೆ ಅಲ್ತಾಫ್ ಅತ್ಯಾಚಾರವನ್ನ ಎಸಗಿದ್ದಾನೆ. ಮದ್ಯದ ಜೊತೆಗೆ ಡ್ರಗ್ಸ್ ಅನ್ನ ಮಿಶ್ರಣ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಸಂತ್ರಸ್ತೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾಳೆ. ಇನ್ನು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಸ್ಥಳದಿಂದ ಕೊಟ್ಟಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ನಡೆದಂತಹ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅತ್ಯಾಚಾರವೆಸಗಿದಂತಹ ಸ್ಥಳದಲ್ಲಿ ನಾವಿದ್ದೇವೆ. ಇದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕೌಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಂಗನಪಲ್ಕೆ ಎನ್ನುವ ಪ್ರದೇಶ. ಈ ಒಂದು ನಿರ್ಜನ ಪ್ರದೇಶದಲ್ಲಿ ಯುವತಿಗೆ ನಿನ್ನೆ ಅತ್ಯಾಚಾರವೆಸಗಿದ್ದಾರೆ ಎಂಬ ಮಾಹಿತಿ ಕೂಡ ಈಗ TV9ಗೆ ಲಭ್ಯವಾಗಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಯುವತಿಯನ್ನ ಸುಮಾರು ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ ಕಾರ್ಕಳ ತಾಲೂಕಿನ ದುರ್ಗಾನಗರ ಎನ್ನುವ ಪ್ರದೇಶದಲ್ಲಿ ಆ ಒಂದು ಹುಡುಗಿಯನ್ನ ಅಲ್ತಾಫ್ ಪಿಕ್ ಮಾಡ್ತಾನೆ. ಅದರ ಬಳಿಕ ಕೆಲವೊಂದು ಪ್ರದೇಶಕ್ಕೆ ಅಂದ್ರೆ ಕಾರ್ಕಳದ ಕೆಲವೊಂದು ಪ್ರದೇಶಕ್ಕೆ ಭೇಟಿ ಕೊಟ್ಟ ಬಳಿಕ ಸುಮಾರು 12 ಗಂಟೆಗೆ ಈ ಒಂದು ನಿರ್ಜನ ಪ್ರದೇಶಕ್ಕೆ ಬರ್ತಾರೆ. ಇದು ಅಂದ್ರೆ ಕಾರ್ಕಳ ತಾಲೂಕಿನಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂತದ್ದು. ಈ ಒಂದು ಪ್ರದೇಶ ನಿರ್ಜನ ಪ್ರದೇಶ ಆಗಿರುವಂತದ್ದು. ಯಾರು ಕೂಡ ಈ ಒಂದು ಭಾಗದಲ್ಲಿ ಸಂಚಾರ ಮಾಡುವುದಿಲ್ಲ. ಈ ಒಂದು ಪ್ರದೇಶವನ್ನ ಈ ಒಂದು ಅಲ್ತಾಫ್ ಏನಿದ್ದಾನೆ ಗುರುತಿಸಿಕೊಂಡು ಆ ಒಂದು ಹುಡುಗಿಯನ್ನ ಅಂದ್ರೆ ಸಂತ್ರಸ್ತೆ ಯಾರಿದ್ದಾರೆ ಆ ಹುಡುಗಿಯನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಅತ್ಯಾಚಾರವೆಸಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸುಮಾರು 12 ಗಂಟೆಯ ವೇಳೆಗೆ ಈ ಒಂದು ನಿರ್ಜನ ಪ್ರದೇಶಕ್ಕೆ ಅಲ್ತಾಫ್ ಆ ಸಂತ್ರಸ್ತೆಯ ಹುಡುಗಿಯನ್ನ ಕರೆದುಕೊಂಡು ಬರ್ತಾರೆ. ಮದ್ಯದ ಬಾಟಲ್ ಅನ್ನ ಹಿಡಿದುಕೊಂಡೇ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಆದ್ರೆ ಮದ್ಯ ಕಡಿಮೆ ಆದ ಹಿನ್ನೆಲೆಯಲ್ಲಿ ಇಬ್ಬರು ಸ್ನೇಹಿತರನ್ನ ಕೂಡ ಇಲ್ಲಿಗೆ ಕರೆಸಿ 2 ಬಾಟಲ್ ಮದ್ಯವನ್ನ ತೆಗೆದುಕೊಂಡು ಬರ್ಲಿಕ್ಕೆ ಕೂಡ ಸೂಚನೆ ಕೊಟ್ಟಿದ್ದ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅದರ ಬಳಿಕ ಆ ಒಂದು ಮದ್ಯಕ್ಕೆ ಡ್ರಗ್ಸ್ ಅಥವಾ ಇನ್ನಿತರ ಮಾದಕ ದ್ರವ್ಯಗಳನ್ನ ಮಿಕ್ಸ್ ಮಾಡಿ ಆ ಒಂದು ಹುಡುಗಿಗೆ ಕೊಟ್ಟಿದ್ದಾನೆ ಎಂಬ ಆರೋಪವನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡಿರುವಂತದ್ದು. ಈಗ ನಾವು ಏನು ಚಿತ್ರಣದಲ್ಲಿ ಗಮನಿಸ್ತಿದ್ದೇವೆ, ಇದೇ ಒಂದು ಸ್ಥಳದಲ್ಲಿ ಅಂದ್ರೆ ಆ ಒಂದು ಹುಡುಗಿಗೆ ಅತ್ಯಾಚಾರವೆಸಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಆ ಒಂದು ಘಟನೆ ನಡೆಯುವ ಸಂದರ್ಭದಲ್ಲಿ ಒಬ್ಬನೇ ಇದ್ನ ಅಥವಾ ಅವರ ಜೊತೆಗೆ ಇಬ್ಬರು ಸ್ನೇಹಿತರು ಏನು ಬಂದಿದ್ರು ಅವರಿಬ್ಬರು ಇದ್ರ ಎಂಬ ಮಾಹಿತಿಯು ಕೂಡ ಈಗ ತನಿಖೆ ಬಳಿಕ ಗೊತ್ತಾಗಬೇಕಾಗಿದೆ. ಸದ್ಯ ಸಂತ್ರಸ್ತೆಯನ್ನ ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಇದು ಅಂದ್ರೆ ಈ ಒಂದು ಘಟನೆ ನಡೆದಂತ ಸ್ಥಳದಲ್ಲಿ ನಾವು ಚಿತ್ರಣವನ್ನ ಗಮನಿಸಬಹುದು. ಸಾಕಷ್ಟು ಒಂದು ನಿರ್ಜನ ಪ್ರದೇಶ, ಯಾರು ಕೂಡ ಈ ಒಂದು ಭಾಗದಲ್ಲಿ ಸಂಚಾರ ಮಾಡುವುದಿಲ್ಲ. ರಸ್ತೆಯ ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ಈ ಒಂದು ಪ್ರದೇಶ ಈ ಭಾಗಕ್ಕೆ ಯಾರು ಕೂಡ ಜನರು ಬರುವುದಿಲ್ಲ. ಆ ನಿಟ್ಟಿನಲ್ಲಿ ಇದೇ ಒಂದು ಪ್ಲೇಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದ್ದ ಅಲ್ತಾಫ್ ಈ ಒಂದು ನಿರ್ಜನ ಸ್ಥಳಕ್ಕೆ ಆ ಒಂದು ಸಂತ್ರಸ್ತೆ ಯುವತಿಯನ್ನ ಕರೆದುಕೊಂಡು ಬಂದು ಅತ್ಯಾಚಾರವೆಸಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಕೇವಲ ಅಲ್ತಾಫ್ ಅವರ ಪಾತ್ರ ಇದೆಯಾ ಮತ್ತು ಇನ್ನಿಬ್ಬರ ಪಾತ್ರ ಇದೆಯಾ ಎಂಬುದು ಇನ್ನು ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್, TV9 ಉಡುಪಿ.